ಹೆಲೋ ಗೈಸ್, ಮೊದಲೇದಾಗಿ ನೀವು ಇಲ್ಲಿ ಪ್ರೂಫನ್ನು ನೋಡ್ಕೊಳ್ಳಿ. ನನಗೆ ಈ ಒಂದು ಅಪ್ಲಿಕೇಶನಲ್ಲಿ ಅಪ್ ಟು 8,000 ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಸಾಲ ಅನ್ನೋದು ಸಿಗ್ತಾ ಇದೆ. ಸೊ ನೀವು ನೋಡ್ತಾ ಇದ್ದೀರಲ್ವಾ, ಸೊ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಅಪ್ ಟು 50,000 ರೂಪಾಯಿವರೆಗೆ ಕ್ಯಾಶ್ ಲೋನ್ ಜೊತೆಗೆ 1,00,000 ರೂಪಾಯಿವರೆಗೆ ಲೆವೆಲಪ್ ಲೋನ್ ಸಿಗ್ತಾ ಇದೆ. ಸೊ ಈ ಒಂದು ಅಪ್ಲಿಕೇಶನ್ ಏನಿದೆ ಇದು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ. ಸೊ ಸದ್ಯಕ್ಕೆ ಎಲ್ರಿಗೂ ತಕ್ಷಣ ಸಾಲ ಕೊಡ್ತಾ ಇದೆ. ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇಂದನೇ ನೀವು ಇಲ್ಲಿ ಲೋನ್ನ ತೊಗೊಬೋದು. ಸೊ KYC ಮಾಡಿಕೊಂಡು ನೀವು ಈಸಿಲಿ ಲೋನ್ ತೊಗೋಬೋದು. ಎಲ್ಲ ಡಿಜಿಟಲ್ ಪ್ರೋಸೆಸ್ ಇರುತ್ತೆ. ನೀವೇನಾದರೂ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಈ ಒಂದು ಆ್ಯಪಿಂದ ನೀವು ಇನ್ಸ್ಟಂಟ್ ಆಗಿ ಲೋನ್ ತೊಗೋಬೋದು. ಜೊತೆಗೆ ಸ್ಟೂಡೆಂಟ್ಸ್ಗೆ ಮತ್ತು ಹೌಸ್ ವೈಫ್ಗೂ ಕೂಡ ಈ ಒಂದು ಅಪ್ಲಿಕೇಶನ್ ಲೋನ್ನ ಪ್ರೊವೈಡ್ ಮಾಡ್ತಾ ಇದೆ. ಸೊ ಬೆಸ್ಟ್ ಇದೆ ಅಪ್ಲಿಕೇಶನು. ನಾನು ನೋಡ್ದಂಗೆ ಮಾರ್ಕೆಟಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಇದೇ ಆಗಿದೆ. ಆ್ಯಂಡ್ ಎಲ್ರಿಗೂ ಸದ್ಯಕ್ಕೆ ಲೋನ್ ಕೊಡ್ತಾ ಇದೆ. ಇದು ನನ್ನ ಒಂದು ಫೇವ್ರೇಟ್ ಅಪ್ಲಿಕೇಶನ್ ಕೂಡ ಆಗಿದೆ. ಸೊ ಯಾವ ರೀತಿಯಾಗಿ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಅಪ್ ಟು 1,00,000 ರೂಪಾಯಿವರೆಗೆ ಲೋನ್ ತೊಗೋಬೋದು ಇವತ್ತಿನ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಇನ್ನೂ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲಕ್ಕನ್ನು ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಗೈಸ್, ಮೊದಲದಾಗಿ ನಾನು ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇ ಸ್ಟೋರ್ ಮೇಲೆ ರೀಡೈರೆಕ್ಟ್ ಆಗ್ತೀರಾ. ಸೊ ನೋಡ್ತಾ ಇರ್ಬೋದು ಟ್ರೂ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್. ಸೊ ಪರ್ಸನಲ್ ಲೋನ್ ಇನ್ಸ್ಟಂಟ್ ಆಗಿ ಕೊಡುತ್ತೆ. 4.4 ಸ್ಟಾರ್ ರೇಟಿಂಗ್ ಇದೆ, 10 ಲಕ್ಷ ರಿವ್ಯೂಸ್ ಇದಾವೆ. ಜೊತೆಗೆ 5 ಕೋಟಿಗೂ ಹೆಚ್ಚು ಜನ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಸೊ ಒಂದು ಟ್ರಸ್ಟೆಡ್ ಅಂಡ್ ಜೆನ್ಯೂನ್ ಅಪ್ಲಿಕೇಶನ್ ಗೈಸ್. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇ ಸ್ಟೋರ್ ಮೇಲೆ ರೀಡೈರೆಕ್ಟ್ ಆಗ್ತೀರಾ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಓಪನ್ ಅನ್ನ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಪ್ಲಿಕೇಶನ್ ಅನ್ನೋದು. ಮೊದಲಾಗಿ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಕ್ಯಾಶ್ ಲೋನ್ ಸಿಗ್ತಾ ಇದೆ ಅಪ್ ಟು 5,000 ಇಂದ 1,00,000 ರೂಪಾಯಿವರೆಗೆ. ನಂತರ ಲೆವೆಲಪ್ ಲೋನ್ ಸಿಗ್ತಾ ಇದೆ. ಜಸ್ಟ್ ಓನ್ಲಿ KYC ಮೇಲೆ ಇಲ್ಲಿ 1,000 ಇಂದ ಅಪ್ ಟು 15,000 ರೂಪಾಯಿವರೆಗೂ ನೀವು ಇಲ್ಲಿ ಅಪ್ಲೈನ ಮಾಡ್ಕೋಬಹುದು. ನಾನು ನಿಮಗೆ ಇವಾಗ ಲೈವ್ ಆಗಿ ಅಪ್ಲೈ ಮಾಡಿಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಮೊದಲಾಗಿ ನೀವು ಇಲ್ಲಿ ಕ್ಯಾಶ್ ಲೋನ್ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ನಂತರ ನೆಕ್ಸ್ಟ್ ವಿಡಿಯೋನಲ್ಲಿ ಲೆವೆಲಪ್ ಲೋನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಅಪ್ಲೈ ನೋ ಅಂತ ಇದೆಲ್ಲ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಮೊದಲಾಗಿ ನೀವು ಅಮೌಂಟನ್ನು ಎಂಟರ್ ಮಾಡಲಿಕ್ಕೆ ಹೇಳುತ್ತೆ. ಅಂದರೆ ಎಷ್ಟು ಅಮೌಂಟ್ ನಿಮಗೆ ಬೇಕಾಗಿದೆ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ನಾನು 1,00,000 ರೂಪಾಯಿನೇ ಹಾಕ್ಕೊತಾ ಇದ್ದೀನಿ. ಸೊ 1,00,000 ರೂಪಾಯಿನ ನೀವು ಇಲ್ಲಿ ಎಂಟರನ್ನು ಮಾಡ್ಕೋಬೇಕು. ಓಕೆ, ಸೊ 1,00,000 ಎಂಟರ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಲೋನ್ ಬೇಕೋ ನೋಡಿ ಮೊದಲಾಗಿ ಅಷ್ಟು ಎಂಟರ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಇಲ್ಲಿ ಚೂಸ್ EMI ಟೆನ್ಯೂರ್ ಅಂತ ಇದೆ. ಓಕೆ, ಸೊ ನೀವು ಇಲ್ಲಿ EMI ಟೆನ್ಯೂರನ್ನು ಚೂಸ್ ಮಾಡ್ಕೋಬಹುದು. ನಿಮಗೆ 3 ತಿಂಗಳ ಬೇಕಾ ಅಥವಾ 6 ತಿಂಗಳ ಬೇಕಾ ನೀವು ಎಂಟರನ್ನು ಮಾಡ್ಕೋಬೇಕು. ಓಕೆನಾ, ಸೊ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಲೆಟ್ ಸಪೋಸ್ ಇವಾಗ ನಾನು ಇಲ್ಲಿ 6 ತಿಂಗಳ ಏನಾದರೂ ತೊಗೊತೀನಿ ಅಂತಂದರೆ ಇಲ್ಲಿ 19,451 ರೂಪಾಯಿ ಇರುತ್ತೆ. ಅದೇ ನೀವು 3 ತಿಂಗಳೇ ತೊಗೊತೀರಾ ಅಂತಂದರೆ 37,585 ರೂಪಾಯಿ ಇರುತ್ತೆ. ಓಕೆ, 1,00,000ಕ್ಕೆ ಅದು. ಆ್ಯಂಡ್ 12 ತಿಂಗಳಿಗಾದರೆ 10,407 ರೂಪಾಯಿ ಇರುತ್ತೆ. ಇಲ್ಲಿ 1,00,000 ರೂಪಾಯಿನ ಹಾಕೊಂಡಿದ್ದೀನಿ. ಅದೇ ನೀವು 50,000 ರೂಪಾಯಿ ಹಾಕೊಂತೀರಾ ಅಂತಂದರೆ ಇಲ್ಲಿ EMI ಚೇಂಜ್ ಆಗುತ್ತೆ. ಜೊತೆಗೆ ಟೆನ್ಯೂರ್ ಕೂಡ ನೀವು ಟೆನ್ಯೂರ್ ಜೊತೆಗೆ ಚೇಂಜ್ ಆಗುತ್ತೆ. 2.4% ಆನ್ವರ್ಡ್ಸ್ ಇಲ್ಲಿ ಮಂತ್ಲಿ ಇಂಟ್ರೆಸ್ಟ್ ಅನ್ನೋದಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊದಲಾಗಿ ಲೋನ್ ಪರ್ಪಸ್ ಕೇಳುತ್ತೆ. ಏನಕ್ಕೆ ಈ ಒಂದು ಲೋನ್ನ ನೀವು ತೊಗೊತಾ ಇದ್ದೀರಾ? ಮೆಡಿಕಲ್ ಪರ್ಪಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಸ್ಯಾಲ್ರಿ ಡಿಲೇ ಆಗಿರ್ಬೋದು, ಎಜುಕೇಷನ್ಗೆ ಆಗಿರ್ಬೋದು, ವೆಡ್ಡಿಂಗ್ ಆಗಿರ್ಬೋದು, ಏನಕ್ಕಾದರೂ ಆಗಿರ್ಬೋದು ನೀವು ಅದರ್ಸ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇಲ್ಲಿ ಮೆಡಿಕಲ್ ಅಂತ ಚೂಸ್ ಮಾಡ್ಕೊತೀನಿ. ನಂತರ ಇಲ್ಲಿ ವಾಟ್ಸ್ ಯುವರ್ ಮೆರಿಟಲ್ ಸ್ಟೇಟಸ್ ಕೇಳ್ತಾ ಇದೆ. ಅಂದರೆ ನೀವು ಮ್ಯಾರಿಡ್ ಇದ್ದೀರಾ ಅಥವಾ ಸಿಂಗಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಲೆವೆಲ್ ಆಫ್ ಎಜುಕೇಷನ್ ಕೇಳ್ತಾ ಇದ್ದಾರೆ. ಏನು ನೀವು ಓದ್ಕೊಂಡಿದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. 10th ಇದ್ದರೆ 10th, ಡಿಗ್ರಿ ಇದ್ದರೆ ಡಿಗ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೆಲ್ಫ್ ಓನ್ಡ್ ಮನೆಯಲ್ಲಿದ್ದೀರಾ ಅಥವಾ ರೆಂಟೆಡ್ ಮನೆಯಲ್ಲಿದ್ದೀರಾ ಅಂತ ಕೇಳ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಜಾಬ್ ಕೇಳ್ತಾ ಇದೆ. ನೀವು ಸ್ಯಾಲರಿಡ್ ಪರ್ಸನ್ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಅಂತ ಕೇಳ್ತಾ ಇದೆ. ನೀವು ಇಲ್ಲಿ ಹಲವಾರು ಜನ ಸ್ಯಾಲರಿಡ್ ಇದ್ದೀರಾ, ಸ್ಯಾಲರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹಾಕಿ. ನಂತರ ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ ಕೇಳ್ತಾ ಇದೆ. ನೀವು ರೆಗ್ಯುಲರ್ ಎಂಪ್ಲಾಯ್ ಇದ್ದೀರಾ ಅಥವಾ ಇಲ್ಲಿ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಇದ್ದೀರಾ ಅಥವಾ ಫ್ರೀಲಾನ್ಸರ್ ಇದ್ದೀರಾ ಅಂತ ಕೇಳ್ತಾ ಇದೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇವಾಗ ನೀವು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಕಂಪನಿ ನೇಮ್ ಕೇಳ್ತಾ ಇದೆ, ಕಂಪನಿ ನೇಮ್ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇಂಡಸ್ಟ್ರಿ ಕೇಳ್ತಾ ಇದೆ. ಯಾವ ಒಂದು ಫೀಲ್ಡ್ ಅಥವಾ ಇಂಡಸ್ಟ್ರಿನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಫೈನಾನ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಇಲ್ಲಿ ಟೀಚಿಂಗ್ ಫೀಲ್ಡಲ್ಲಿ ಇದ್ದೀರಾ, ಬ್ಯಾಂಕಲ್ಲಿ ಯಾವುದಿದೆ ನೋಡಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವಾಟ್ಸ್ ಯುವರ್ ಜಾಬ್ ಅಂತ ಹೇಳ್ತದೆ. ಅದರಲ್ಲಿ ಅಂದರೆ ನಿಮ್ಮ ಒಂದು ಕಂಪನಿ ಅಥವಾ ಯಾವ ಒಂದು ಫೀಲ್ಡಲ್ಲಿ ಇದ್ದೀರಾ ನೋಡಿ ಅದರಲ್ಲಿ ಯಾವ ಒಂದು ಜಾಬ್ ಇದೆ ನಿಮ್ಮದು ಅಂತ ಕೇಳ್ತಾ ಇದೆ. ಬ್ಯಾಂಕರ್ ಇದ್ದೀರಾ, ಕಲೆಕ್ಷನ್ ಏಜೆಂಟ್ ಇದ್ದೀರಾ, ಮ್ಯಾನೇಜರ್ ಇದ್ದೀರಾ, ನಮ್ಮ ಒಂದು ಫೀಲ್ಡ್ ಬಗ್ಗೆ ಇದು ತೋರಿಸ್ತಾ ಇದೆ. ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ನಂತರ ವಾಟ್ಸ್ ಯುವರ್ ಆವ್ರೇಜ್ ಮಂತ್ಲಿ ಇನ್ಕಮ್ ಅನ್ನು ಕೇಳ್ತಾ ಇದೆ. ಅಂದರೆ ಎಷ್ಟು ನೀವು ದುಡಿತಾ ಇದ್ದೀರಾ, ಮಂತ್ಲಿ ಇನ್ಕಮ್ ಎಷ್ಟಿದೆ ಅಂತ ಕೇಳ್ತಾ ಇದೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮಂತ್ಲಿ ನೀವು ಯಾವಾಗ ರಿಸೀವ್ ಮಾಡ್ಕೊತೀರಾ ನಿಮ್ಮ ಇನ್ಕಮನ್ನು. ಓಕೆ, ಸೊ ಯಾವಾಗ ರಿಸೀವ್ ಮಾಡ್ಕೊತೀರಾ ನೋಡಿ, ಫಸ್ಟ್ ಇರುತ್ತೋ, ಸೆಕೆಂಡ್ ಇರುತ್ತೋ ಅಥವಾ 10th ಇರುತ್ತೋ, ಯಾವ ಒಂದು ಡೇಟಿಗೆ ನೀವು ರಿಸೀವ್ ಮಾಡ್ಕೊತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇನ್ಕಮ್ ಕೇಳ್ತಾ ಇದ್ದಾರೆ. ಅಂದರೆ ಯಾವ ರೀತಿಯಾಗಿ ನೀವು ಇನ್ಕಮನ್ನು ರಿಸೀವ್ ಮಾಡ್ಕೊತೀರಾ, ಅಂದರೆ ಬ್ಯಾಂಕ್ ಅಕೌಂಟಿಗೆ ಬರುತ್ತಾ ಅಥವಾ
ನೀವು ತೊಗೊತೀರಾ ಅಥವಾ ಚೆಕ್ ಬರುತ್ತಾ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಏನಾದರೂ ಲೋನಿಂದು ಮೊದಲಿಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆನಾ ಅಂತ ಕೇಳ್ತಿದೆ, ಲೋನ್ ಎಕ್ಸ್ಪೀರಿಯನ್ಸು ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಂತರ ಇಮೇಲ್ ಅಡ್ರೆಸ್ ತೋರಿಸುತ್ತೆ, ಅದನ್ನು ಇವ್ಯಾಲ್ಯೂಯೇಟ್ ಮೈ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಪ್ಲೀಸ್ ವೆರಿಫೈ ಯುವರ್ ಇಮೇಲ್ ಅಂತ ಕೇಳುತ್ತೆ. ಸೊ ಐ ವೆರಿಫೈಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಕೆ, ಸೊ ಇಮೇಲ್ಗೆ ನಿಮ್ಮದು ಒಂದು ಮೇಲ್ ಬಂದಿರುತ್ತೆ, ಅದನ್ನು ನೀವು ವೆರಿಫೈ ಮಾಡ್ಕೋಬೋದು. ಇದನ್ನು ನಾನು ಸ್ಕಿಪ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ನೀವು ವೆರಿಫೈ ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ವೆರಿಫೈ ಮಾಡ್ಕೊಂಡ ತಕ್ಷಣ ಇನ್ಸ್ಟೆಂಟ್ ಆಗಿ ನಿಮ್ಮದು ಲೋನ್ ಅನ್ನೋದು ಇವ್ಯಾಲ್ಯೂಯೇಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೋಟಿಫೈ ವೆನ್ ಇಟ್ಸ್ ಅಂತ ಬರುತ್ತೆ, ಇವ್ಯಾಲ್ಯೂಯೇಟೆಡ್ ಅಂತ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ನನಗೆ ಇಲ್ಲಿ ಇನ್ ಪ್ರೋಗ್ರೆಸ್ಸಲ್ಲಿದೆ. ಸೊ ವೇಟಿಂಗ್ ಫಾರ್ ಯುವರ್ ಅಪ್ರೂವಲ್, ಇಟ್ ವಿಲ್ ಬಿ ಅಪ್ರೂವ್ಡ್ ಸೂನ್ ಅಂತ ಬರ್ತಾ ಇದೆ. ಸೊ ನಾನಿಲ್ಲಿ ವೇಟ್ ಮಾಡ್ಕೊತೀನಿ ಸ್ವಲ್ಪ ಹೊತ್ತು, ನಂತರ ಎಷ್ಟು ಲೋನ್ ನನಗೆ ಅಪ್ರೂವ್ ಆಗಿದೆ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಗೈಸ್, ನಿಮ್ಮ ಕಣ್ಮುಂದೆನೇ 8,000 ರೂಪಾಯಿ ನನಗೆ ಇಲ್ಲಿ ಲೋನ್ ಅನ್ನೋದು ಅಪ್ರೂವ್ ಆಗಿದೆ. ಇದು ಪ್ರೀ ಅಪ್ರೂವ್ಡ್ ಲೋನ್ ಆಗಿದೆ, ಕ್ಯಾಶ್ ಲೋನ್. ಸೊ ನೀವು ನೋಡ್ತಾ ಇರ್ಬೋದು 8,000 ರೂಪಾಯಿ ನನಗೆ ಸಿಗ್ತಾ ಇದೆ. ಆ್ಯಂಡ್ ಸಿ ಡೀಟೇಲ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಸೊ ನೋಡ್ತಾ ಇರ್ಬೋದು ನಿಮ್ಮ ಕಣ್ಮುಂದೆನೇ ಕಂಗ್ರ್ಯಾಚುಲೇಷನ್ಸ್ ಯುವರ್ ಲೋನ್ ಹ್ಯಾಸ್ ಬೀನ್ ಅಪ್ರೂವ್ಡ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಚೆಕ್ ಲೋನ್ ಆಫರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರ್ಬೋದು ಸೊ ಈ ರೀತಿಯಾಗಿ ಬರುತ್ತೆ. ಆ್ಯಂಡ್ 8,000 ರೂಪಾಯಿ ನನಗೆ ಸಿಗ್ತಾ ಇದೆ. ಆ್ಯಂಡ್ ಪ್ರಿನ್ಸಿಪಲ್ ಅಮೌಂಟ್ ಇಲ್ಲಿ 9,720 ರೂಪಾಯಿ. ಆ್ಯಂಡ್ ಇಲ್ಲಿ ಇ ಎಮ್ ಐ ಅಮೌಂಟ್ ನೋಡ್ತಾ ಇರ್ಬೋದು 1,879 ರೂಪಾಯಿ. ಇಲ್ಲಿ ಟೋಟಲ್ ಇ ಎಮ್ ಐ ಅಮೌಂಟು. ಮಂತ್ಲಿ ಇಂಟ್ರೆಸ್ಟ್ 4.47% ಇಲ್ಲಿ ಮಂತ್ಲಿ ಇಂಟ್ರೆಸ್ಟ್ ಅನ್ನೋದಿದೆ. ಓಕೆನಾ, ಇದನ್ನು ನೀವು ಇನ್ಕ್ರೀಸ್ ಕೂಡ ಮಾಡ್ಕೋಬೋದು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಅಪ್ಗ್ರೇಡ್ ಆಗುತ್ತೆ. ಯಾವಾಗ ಅಪ್ಗ್ರೇಡ್ ಆಗುತ್ತೆ ಅಂತಂದರೆ ಹೈಯರ್ ಅಮೌಂಟ್ ಅಪ್ ಟು 1 ಲಕ್ಷ ತೊಗೋಬೋದು. ಈ ಒಂದು ನೀವು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಅಪ್ಲೋಡ್ ಮಾಡ್ಕೊತೀರಾ ಅಂತಂದರೆ ಇದು ಅಮೌಂಟ್ ಅನ್ನೋದು ಹೈಯರ್ ಆಗ್ತಾ ಬರುತ್ತೆ. ಓಕೆ, ಸೊ ಸದ್ಯಕ್ಕೆ ಇಲ್ಲಿ ನನಗೆ 8,000 ರೂಪಾಯಿ ಸಿಕ್ಕಿದೆ. ಆ್ಯಂಡ್ ಇ ಎಮ್ ಐ ಅಮೌಂಟು ಪರ್ ಮಂತ್ ನಾನು ಕಟ್ಟೋದು 6 ತಿಂಗಳಿಗೆ 1,879 ರೂಪಾಯಿ ಕಟ್ಟಬೇಕು. ಆ್ಯಂಡ್ ಮಂತ್ಲಿ ಇಂಟ್ರೆಸ್ಟು ಇಷ್ಟಿದೆ. ಓಕೆ, ಸೊ ಇಲ್ಲಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟೆಂಟ್ ಆಗಿ ನನಗೆ ಬ್ಯಾಂಕ್ ಅಕೌಂಟ್ಗೆ ಡಿಸ್ಪೋಸ್ ಮಾಡಿ ಕೊಡ್ತಾರೆ ಈ ಒಂದು ಅಮೌಂಟನ್ನು. ಓಕೆ, ಸೊ ನನಗೆ ಸದ್ಯಕ್ಕೆ ಈ ಒಂದು ಲೋನ್ ಅಮೌಂಟ್ ಬೇಕಾಗಿಲ್ಲ. ನಿಮಗೆ ನೀಡಿತ್ತು ಅಂತಾರೆ ಈ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಮೊದಲೇದಾಗಿ ಎಲ್ಲ ಡೀಟೇಲ್ಸ್ ಕೊಡಿ, ಬೇಸಿಕ್ ಡೀಟೇಲ್ಸು. ನಂತರ ನಾನು ಹೇಳುವಂಥ ಪ್ರಾಸೆಸನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಈಸಿಲಿ ಲೋನ್ ತಗೋಬೋದು. ಓಕೆ, ಸೊ ಆಲ್ರೆಡಿ ನಾನು ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ ಆ್ಯಂಡ್ ಲೋನ್ ತೊಗೊಂಬಿಟ್ಟು ಕೂಡ ತೋರಿಸಿದ್ದೀನಿ. ಆ ಒಂದು ವಿಡಿಯೋನ ಐ ಬಟನ್ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು. ಓಕೆನಾ, ಸೊ ಯಾವ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.